ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಂದು ವಿಚಿತ್ರ ಗೊತ್ತಾ? ಹೊರಗಿನ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳುವಾಗ ಏನೆಲ್ಲ ಬೆರಗು ಮೂಡುತ್ತೆ, ಅಷ್ಟೇ ಬೆರಗು ನಮ್ಮ ಒಳಗಿನ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನದಲ್ಲೂ ಮೂಡುತ್ತೆ. ಮನುಷ್ಯ ತನ್ನನ್ನು ತಾನು ಬುದ್ಧಿವಂತ ಮನುಷ್ಯ, ಹೋಮೋಸೆಪಿಯನ್ಸ್ ಅಂತ ಕರ್ಕೊಂಡಿದ್ದಾನೆ. ಈ ಬುದ್ಧಿವಂತಿಕೆ ಅನ್ನೋದು ಏನಿದೆ, ಇದು ಜ್ಞಾನವನ್ನು ನೀಡೋದ್ರ ಜೊತೆಗೆ ಅಜ್ಞಾನವನ್ನು, ಅಜ್ಞಾತವನ್ನು ಎದುರಿಸುವಾಗ ಮೂಡುವಂತಹ ಒಂದು ಭಾವ ಏನಿದೆ, ವಿಚಿತ್ರಗಳು ಏನಿದೆ, ಬೆರಗುಗಳು ಏನಿದೆ, ಅವುಗಳನ್ನು ಇವತ್ತಿಗೂ ಸಹ ಅನುಭವಿಸ್ತಾ ಇದ್ದಾನೆ. ಅಜ್ಞಾತದ ಒಂದು ವಿಚಿತ್ರ ಸತ್ಯ ಎಂದರೆ ಬಗೆದಷ್ಟೂ ಅದು ಹಿರಿದಾಗುತ್ತದೆ, ಅರಿತಷ್ಟೂ ಆಳವಾಗುತ್ತದೆ, ಒಳಗೆ ಹೊಕ್ಕಷ್ಟೂ ವಿಸ್ತಾರವಾಗುತ್ತದೆ, ಬೆಳಕು ಹರಿಸಿದಷ್ಟು ಹೆಚ್ಚು ಕತ್ತಲು ತುಂಬುತ್ತದೆ. ಅರಿವಿನ ಮುಂದೆ ಅಜ್ಞಾತ ಸದಾ ಗೆಲ್ಲುತ್ತದೆ. ಇದು ಅಜ್ಞಾತದ ವೈಶಿಷ್ಟ್ಯ ಎನ್ನುವುದಕ್ಕಿಂತ ಅರಿವಿನಿಂದಾಗುವ ದೀನಾನುಭವ ಎನ್ನಬಹುದೇನೋ. ನಮಗೆ ಗೊತ್ತಿಲ್ಲದೆ ಇರೋದು ಅದು ಎಷ್ಟಿದೆ ಈ ಜಗತ್ತಲ್ಲಿ. ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಆ ನಮ್ರತೆ, ದೀನತೆ ಸಹಜವಾಗಿ ಮನುಷ್ಯನಲ್ಲಿ ಮೂಡಲೇಬೇಕು. ಆದರೆ ಮನುಷ್ಯ ಇದನ್ನು ಅರ್ಥ ಮಾಡಿಕೊಳ್ಳದೆ ನನ್ನನ್ನು ಬಿಟ್ಟರೆ ಇನ್ನೊಬ್ಬರಿಲ್ಲ ಅನ್ನೋ ಅಹಂಕಾರವನ್ನು ವ್ಯಕ್ತಪಡಿಸ್ತಾ ಹೋಗ್ತಾನೆ. ಎಲ್ಲೋ ತನ್ನ ಮೇಲೆ ತಾನೇ ಒಂದು ಚಪ್ಪಡಿ ಕಲ್ಲನ್ನು ಹಾಕೋತಿದ್ದಾನಾ ಅನ್ನೋ ಅನುಮಾನ ಬರುತ್ತೆ. ಅಜ್ಞಾತ ಚಿತ್ತದತ್ತ ಒಂದು ಲೇಖನಗಳ ಒಂದು ಸೊಗಸಾದ ಪುಸ್ತಕ ಕನ್ನಡದಲ್ಲಿ ಪ್ರಕಟವಾಗಿದೆ. ಅಜ್ಞಾತದ ಮಹತ್ವ ಏನಿದೆ ಅದನ್ನು ವಿವರಿಸುವಂತಹ 9 ಲೇಖನಗಳು ಈ ಒಂದು ಪುಸ್ತಕದಲ್ಲಿ ಇದೆ. ಇದನ್ನು ಬರೆದವರು ಡಾಕ್ಟರ್ KN ಗಣೇಶಯ್ಯ ಅವರು. ಕೃಷಿ ವಿಜ್ಞಾನಿಯಾಗಿರುವ ಗಣೇಶಯ್ಯ ಅವರು ಸೊಗಸಾದ ಕಥಾಕೃತಿಗಳನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಕನ್ನಡ ಸಾಹಿತ್ಯದಲ್ಲೇ ಅಪರೂಪದ ಲೇಖಕ ಅಂತ ಅನ್ನಿಸ್ಕೊಂಡಿದ್ದಾರೆ. ಜ್ಞಾನ, ವಿಜ್ಞಾನ, ಇತಿಹಾಸ ಎಲ್ಲವನ್ನೂ ಸಮನ್ವಯಗೊಳಿಸಿ ಇವರ ಕಥನ ಶೈಲಿ ಯಾವ ಜೇಮ್ಸ್ ಹ್ಯಾಡ್ಲಿ ಚೇಸ್ಗಿಂತಲೂ ಕಡಿಮೆ ಇಲ್ಲ. ಅಷ್ಟು ಸೊಗಸಾದ ಒಬ್ಬ ಲೇಖಕ ಸಂಪೂರ್ಣವಾದ ವೈಜ್ಞಾನಿಕ ಲೇಖನಗಳನ್ನು ಬರೆದಿದ್ದಾರೆ ಈ ಒಂದು ಪುಸ್ತಕದಲ್ಲಿ. 3 ಅದ್ಭುತಗಳು ನಮ್ಮನ್ನು ಬೆರಗುಗೊಳಿಸುತ್ತೆ ಅಂತ ಹೇಳ್ತಾರೆ. ಪ್ರಜ್ಞೆ, ಕಾನ್ಷಿಯಸ್ನೆಸ್ ಅಂತ ನಾವೇನು ಹೇಳ್ತೇವೆ, ತನ್ನನ್ನು ತಾನೇ ಅರಿಯುವ ಶಕ್ತಿ ಮನುಷ್ಯನಿಗೆ ಮಾತ್ರ ಇದೆ, ಬೇರೆಯವರಿಗಿಲ್ಲ. ಹಾಗೆಯೇ ಜೀವ ವಿಕಾಸ ಅನ್ನೋದು ನಡೀತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕಣ್ಣಾರೆ ಕಾಣ್ತಾ ಇರೋದು ಮನುಷ್ಯ. ಹಾಗೆಯೇ 4 ಅಕ್ಷರಗಳು ಇಡೀ ಜೀವ ಜಗತ್ತನ್ನು ರೂಪಿಸಿದೆ. ಅಡೆನಸಿನ್, ಥಯಮಿನ್, ಗ್ವಾನಿನ್, ಸೈಟೋಸಿನ್ ಅಂತ 4 ರಾಸಾಯನಿಕ ಘಟಕಗಳು ನಮ್ಮ ವಂಶವಾಹಿಗಳನ್ನು, ನಮ್ಮ ಕ್ರೋಮೋಸೋಮ್ಗಳನ್ನು, ಹಾಗೆಯೇ 87 ಲಕ್ಷ ಕೋಟಿ ಜೀವರಾಶಿಯನ್ನು ಸೃಷ್ಟಿ ಮಾಡಿದೆ ಅಂದರೆ ಅದೆಂತಹ ಬೆರಗಿನ ವಿಚಾರ. ಇದು ಈ ಒಂದು ಪುಸ್ತಕದ ಜೀವ ಜಗತ್ತಿನ 3 ಅದ್ಭುತಗಳು ಎನ್ನುವ ಲೇಖನದ ಸಾರಾಂಶ. ವಿಜ್ಞಾನಕ್ಕೂ ಸಾಹಿತ್ಯಕ್ಕೂ ಸಂಬಂಧ ಇರಲೇಬೇಕು ಅಂತ ಏನಿಲ್ಲ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳನ್ನು ನಾವು ಸೌಂದರ್ಯ ಪ್ರಿಯರು, ಅಲಂಕಾರವನ್ನು ಮಾಡ್ಕೋತಾರೆ, ಅವರಿಗೆ ಉಡುಪಿಗೂ ಬಟ್ಟೆಗಳು ಅಂದರೆ ಇಷ್ಟ, ಮುಖವನ್ನು ನಾನಾ ರೀತಿಯ ವಸ್ತುಗಳಿಂದ ಅಲಂಕರಿಸ್ಕೊಳ್ಳೋದು ಬಹಳ ಇಷ್ಟ, ಹೀಗೆಲ್ಲ ಹೇಳ್ತಾರೆ. ಆದರೆ ಜೀವ ಜಗತ್ತಲ್ಲಿ ಇವೆಲ್ಲ ಸುಳ್ಳು. ಭವ್ಯವಾಗಿರೋದು ನವಿಲೆ, ಚೆನ್ನಾಗಿ ಹಾಡೋದು ಕೋಗಿಲೆನೇ, ಇವೆಲ್ಲ ಗಂಡುಗಳೇ. ಆದರೆ ವಿಜ್ಞಾನ, ಸಾಹಿತ್ಯ ಏನು ಹೇಳುತ್ತೆ, ಸಂಪೂರ್ಣ ಭಿನ್ನ. ಹೂವನ್ನು ಹೆಣ್ಣಿಗೆ, ದುಂಬಿಯನ್ನು ಗಂಡು ಹೋಲಿಸ್ತಾರೆ.
ಗಂಡು ದುಂಬಿ ಹೂವಿನ ಹತ್ರಕ್ಕೆ ಬರೋದೇ ಇಲ್ಲ. ಹೀಗೆ ಸಾಹಿತ್ಯ ಮತ್ತು ವಿಜ್ಞಾನದ ನಡುವೆ ಇರತಕ್ಕಂಥ ಅಂತರಗಳು ಇದು ಯಾಕೆ ಮೂಡು ಬಂತು, ಅದರ ಬಗ್ಗೆ ಒಂದು ಸೊಗಸಾದ ಲೇಖನ. ಹಾಗೆ ಮನುಷ್ಯ ಅಂದ ಮೇಲೆ ಸ್ಪರ್ಧೆ ಯಾಕಿರುತ್ತೆ, ಅಸೂಯೆ ಯಾಕಿರುತ್ತೆ, ದ್ವೇಷ ಯಾಕಿರುತ್ತೆ, ಇವುಗಳ ಅನ್ವೇಷಣೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಅಜ್ಞಾತ ಅನ್ನೋದು ಏನಿದೆ, ಆ ಅಜ್ಞಾತವನ್ನು ಅನಾವರಣ ಮಾಡುವ ದಿಶೆಯಲ್ಲಿ ನಮ್ಮ ಅಜ್ಞಾನವನ್ನು, ನಮ್ಮ ಸುಜ್ಞಾನವನ್ನು ಬೆಳಕಿಗೆ ತರುವ ಅಪರೂಪದ ಲೇಖನಗಳನ್ನು ಒಳಗೊಂಡಂಥ ಪುಸ್ತಕ ಅಜ್ಞಾತ ಚಿತ್ತದತ್ತ ಒಂದು ಲೇಖನಗಳ ಸಂಗ್ರಹ. ಡಾಕ್ಟರ್ KN ಗಣೇಶಯ್ಯ ಅವರು ಬರೆದಿರುವಂಥದ್ದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ತೆ, ನಾನು ಡಾಕ್ಟರ್ ಭಾಗೀರಥಿ ಜ್ಯೋತಿ ರೆಡ್ಡಿ. ವೃತ್ತಿಯಲ್ಲಿ ಸೌಂದರ್ಯ ತಜ್ಞೆ, ಪ್ರವೃತ್ತಿಯಲ್ಲಿ ಸಮಾಜ ಸೇವಕಿ. ನಮ್ಮದೇ NGOs ಇದೆ. ನಾನು ಸಿನಿಮಾ ಮತ್ತು ಧಾರಾವಾಹಿಯಲ್ಲೂ ನಟಿಸ್ತೀನಿ. ಹಾಗೆ ACFC 2022 ಮಿಸಸ್ ಕರ್ನಾಟಕ ಟೈಟಲ್ ವಿನ್ನರು. ಜನಸಂಖ್ಯಾ ಸಮಾಧಾನ ಫೌಂಡೇಶನಲ್ಲಿ ಪ್ರೆಸಿಡೆಂಟು, ಲೀನೆಸ್ ಕ್ಲಬ್ ವೈಸ್ ಪ್ರೆಸಿಡೆಂಟು. ಹಾಗೆ ತುಂಬ ಕ್ಷೇತ್ರದಲ್ಲಿದ್ದೇನೆ. ನನ್ನ ವೃತ್ತಿ ನನ್ನ ಹವ್ಯಾಸ ಸಂಗೀತ ಕೇಳೋದು, ಹಾಗೆ ತಟ್ಟಂತ ಹೇಳೋದು. ಅದನ್ನು ಯಾವಾಗಲೂ ನೋಡ್ತಾ ಇರ್ತೀನಿ ಟಿವಿನಲ್ಲಿ. ನನಗೆ ಇಷ್ಟವಾದ ಪ್ರೋಗ್ರಾಮ್ ಅದು. ನಮಸ್ತೆ. ಬಹಳ ಸಂತೋಷ ಡಾಕ್ಟರ್ ಭಾಗೀರಥಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ರಾಜು ಅಂತ. ನಾನು ಹಂಪಿನಗರ್ ವಿಜಯನಗರದಿಂದ ಬಂದಿದ್ದೇನೆ. ನಾನು ನಿವೃತ್ತ ಬ್ಯಾಂಕ್ ಅಧಿಕಾರಿ. ನನ್ನ ಹವ್ಯಾಸಗಳು ಬಂದು ಹಾಡು ಹೇಳುವುದು, ಪದಬಂಧ ಬಿಡಿಸುವುದು ಮತ್ತು ಹೊಸದಾದ ಯಾವುದಾದ್ರೂ ಕೆಲಸಗಳಲ್ಲಿ ಅನ್ವೇಷಣೆ ಮಾಡು. ಪ್ರಕಾಶ್ ರಾಜು ಅವರಿಗೆ ಸ್ವಾಗತ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ ವಿಜಯ್ ಅಂತ. ನಾನು ಮ್ಯಾರೇಜ್ ಇವೆಂಟ್ಸ್ ಮಾಡ್ತೀನಿ. ನನ್ನ ಹವ್ಯಾಸ ಬಂದು ಅಡುಗೆ ಮಾಡೋದು, ಹೊಸ ಹೊಸ ಅಡುಗೆಗಳು ಕಲಿಯೋದು, ಆಮೇಲೆ ತಟ್ಟಂತ ಹೇಳಿ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ. ತುಂಬ ಇಷ್ಟ ನನಗೆ. ಆಮೇಲೆ ಬುಕ್ಸು ಓದೋದು ನನ್ನ ಹವ್ಯಾಸ. ಬಹಳ ಸಂತೋಷ ಅನುಷಾ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಥಾ ಸಂಕಲನ ಲೀಕ್ಔಟ್, ಅಕ್ಷತಾ ಪಾಂಡವಪುರ ಅವರು ಬರೆದಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಮೊದಲ ಪ್ರಶ್ನೆ: ಸ್ಪಂಜು ಕೃಷಿಯು ಪರಿಸರದ ಮೇಲೆ ಯಾವ ರೀತಿಯ ದುಷ್ಪರಿಣಾಮವನ್ನು ಅಥವಾ ಪರಿಣಾಮವನ್ನು ಬೀರುತ್ತೆ? ಆಯ್ಕೆಗಳನ್ನು ನೋಡೋಣ. ಸಮುದ್ರದ pH ಏರುಪೇರು ಮಾಡುತ್ತೆ, ಹವಳ ದಿಬ್ಬಗಳಿಗೆ ಅಪಾಯವನ್ನು ಉಂಟು ಮಾಡುತ್ತೆ, ಋಣಾತ್ಮಕ ಪರಿಣಾಮವೇ ಇಲ್ಲ, ತಾಪಮಾನವನ್ನು ಏರಿಸುತ್ತದೆ. ಪ್ರಕಾಶ್ ರಾಜು. ತಾಪಮಾನವನ್ನು ಏರಿಸುತ್ತದೆ. ಹೇಳಿ ಪ್ರಕಾಶ್ ರಾಜು. ತಾಪಮಾನವನ್ನು ಏರಿಸುತ್ತದೆ. ಆಯ್ಕೆ 4 ಅನುಷಾ. ಸಮುದ್ರ pH ಏರುಪೇರು ಮಾಡುತ್ತೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಋಣಾತ್ಮಕ ಪರಿಣಾಮವಿಲ್ಲ ಅನ್ನೋದು ಸರಿಯಾದ ಉತ್ತರ. ನಮ್ಮ ಜಗತ್ತಲ್ಲಿ ಕೆಲವು ಕುಟುಂಬಗಳು ಸಮುದ್ರದ ನೀರಲ್ಲಿ ಬೆಳೆಯುವಂಥ ಕೆಲವು ಕಳೆಗಳು ಇವೆ, ಕೆಲವು ಗಿಡಗಳಿವೆ. ಆ ಗಿಡಗಳನ್ನು ಆಹಾರವನ್ನಾಗಿ ಬಳಸಬಹುದು. ಹಾಗಾಗಿ ಸಮುದ್ರದಲ್ಲಿ ಈ ಕಳೆಗಳನ್ನು ಬೆಳೆಸುವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದರಿಂದ ತೊಂದರೆಗಳು ಕಂಡು ಬರ್ತಾ ಇವೆ ಅನ್ನೋ ವಿಚಾರ ಗೊತ್ತಾದಾಗ ಈ ಕಳೆಗಳನ್ನು ಬೆಳೆಸುವ ವೃತ್ತಿಯನ್ನು ಬಿಟ್ಟು ಸ್ಪಾಂಜನ್ನು ಬೆಳೆಸುವ ಕೃಷಿಯನ್ನು ಆರಂಭಿಸಿದ್ದಾರಂತೆ. ಈ ಒಂದು ಕೃಷಿ ಏನಿದೆ, ಸ್ಪಂಜನ್ನು ಬೆಳೆಸುವಂಥ ಕೃಷಿ, ಇದು ಪರಿಸರಕ್ಕೆ, ಸಮುದ್ರ ನೀರಿಗೆ, ಹವಾಮಾನಕ್ಕೆ ಏನೇನೂ ತೊಂದರೆ ಮಾಡೋದಿಲ್ಲ, ಆದರೆ ಬದಲಿಗೆ ಸಹಾಯ ಮಾಡುತ್ತೆ ಅನ್ನೋ ವಿಚಾರ ಗೊತ್ತಾಗಿದೆ. ಹಾಗಾಗಿ ಸ್ಪಂಜು ಕೃಷಿ ಮುಂದಿನ ದಿನಗಳಲ್ಲಿ ಹೆಚ್ಚಬಹುದು. ಮುಂದಿನ ಪುಸ್ತಕ ಮಾತಾಪಿತೃಗಳ ಕೊಡುಗೆ, ಅಶೋಕ್ ಎಸ್ ಪರ್ವತಿ ಅನುವಾದ ಮಾಡಿರುವಂತಹ ಪುಸ್ತಕ. ಪ್ರಶ್ನೆ: ರಿಜುಪೇವ್ ಟೆಕ್ನಾಲಜಿ ಎಲ್ಲಿ ಉಪಯುಕ್ತ? ಆಯ್ಕೆಗಳನ್ನು ನೋಡೋಣ. ಆಳ ಸಮುದ್ರದಲ್ಲಿ ಕೇಬಲ್ ಸ್ಥಾಪನೆ,
ಮರುಭೂಮಿಯಲ್ಲಿ ರಸ್ತೆ ನಿರ್ಮಾಣ, ಹಿಮಾಚ್ಛಾದಿತ ಪ್ರದೇಶದಲ್ಲಿ ರಡಾರ್ ನಿರ್ವಹಣೆ, ಹಿಮಾಚ್ಛಾದಿತ ಪ್ರದೇಶಗಳಲ್ಲಿ ರಸ್ತೆ ನಿರ್ಮಾಣ. ಮೊದಲಿಗೆ ಪ್ರಕಾಶ್ ರಾಜ್, ಆನಂತರ ಅನೂಷಾ. ಆಯ್ಕೆ 2, ಮರುಭೂಮಿಯಲ್ಲಿ ರಸ್ತೆ ನಿರ್ಮಾಣ. ಅನೂಷಾ 2. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಹಿಮಾಚ್ಛಾದಿತ ಪ್ರದೇಶಗಳಲ್ಲಿ ರಸ್ತೆಯನ್ನು ನಿರ್ಮಿಸೋದು ಒಂದು ಸವಾಲಿನ ಕೆಲಸ. ಯಾಕಂದರೆ ಉಷ್ಣತೆ ಅನ್ನೋದು ಏನಿರುತ್ತೆ ಶೂನ್ಯಕ್ಕಿಂತ ಕಡಿಮೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನೀವೆಷ್ಟು ಟಾರನ್ನು ಕಲಿಸಿ ಹೋಯ್ದರೂ ಸಹ ಆ ಟಾರೇ ಬಿರುಕು ಬಿಟ್ಟು ಪುಡಿ ಪುಡಿ ಆಗೋಗುತ್ತೆ, ಅಷ್ಟು ಶೈತ್ಯಾಂಶ ಇರುತ್ತೆ. ಆದರೆ ಅಂತಹ ಸ್ಥಳಗಳಲ್ಲಿ ರಸ್ತೆಯನ್ನು, ಸುಭದ್ರವಾದ ರಸ್ತೆಯನ್ನು ನಿರ್ಮಿಸೋದಕ್ಕೆ ಈ ಒಂದು ತಂತ್ರಜ್ಞಾನ ಏನಿದೆ, ರೆಜುಪೇವ್ ಟೆಕ್ನಾಲಜಿ ಅನ್ನೋದು, ಇದು ಸಹಾಯ ಮಾಡುತ್ತಂತೆ. ನಮ್ಮ ಬಾರ್ಡರ್ ರೋಡ್ ಆರ್ಗನೈಸೇಷನ್, ನಮ್ಮ ಮಿಲಿಟರಿಯ ಒಂದು ಭಾಗ ಏನಿದೆ, ಅವರು ಈ ತಂತ್ರಜ್ಞಾನವನ್ನು ಅರ್ಥ ಮಾಡಿಕೊಂಡು ಕೈಗೂಡಿಸ್ಕೊಂಡು ಅದನ್ನು ಪರಿಣಾಮಕಾರಿಯಾಗಿ ಇಂಡೋ ಚೈನಾ ಬಾರ್ಡರಲ್ಲಿ ಇರ್ತಕ್ಕಂಥ ಅರುಣಾಚಲ ಪ್ರದೇಶ ಏನಿದೆ ಅಲ್ಲಿ ರಸ್ತೆಯನ್ನು ಯಶಸ್ವಿಯಾಗಿ ನಿರ್ಮಿಸಿದ್ದಾರಂತೆ ನಮ್ಮ ಸೈನಿಕರು. ನಾವೆಲ್ಲ ಮೆಚ್ಚಬಹುದಾದಂಥ ಒಂದು ವಿಚಾರ ಇದು. ಕಚ್ಚಾ ತೈಲದಿಂದ ಬಿಟ್ಯುಮೆನ್ ಅನ್ನೋ ಒಂದು ವಸ್ತುವನ್ನು ತೆಗಿತಾರೆ. ಆ ಬಿಟ್ಯುಮನ್ನಿಗೆ ನಾನಾ ರೀತಿಯ ವಸ್ತುಗಳನ್ನು ಸೇರಿಸಿ ಈ ಒಂದು ರಸ್ತೆಯನ್ನು ಶೂನ್ಯಕ್ಕಿಂತಲೂ ಕಡಿಮೆಯ ಉಷ್ಣತೆಯಲ್ಲಿ ನಿರ್ಮಿಸ್ತಾರಂತೆ ನಮ್ಮ ಸೈನಿಕರು. ಮುಂದಿನ ಪುಸ್ತಕ ಬಳ್ಳಾರಿ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರ ಭಾಷಣಗಳ ಕೃತಿ. ಸಂಪಾದಕರು ಸಿರಿಗೇರಿ ಎರೆ ಸ್ವಾಮಿ. ಪ್ರಶ್ನೆ: ಯುನೆಸ್ಕೋ ವಿಶ್ವ ಪರಂಪರೆಯ ಮಂಡಳಿಯು ತನ್ನ 46ನೆಯ ಸಮಾವೇಶವನ್ನು ಯಾವ ದೇಶದಲ್ಲಿ ನಡೆಸಲಿದೆ? ಆಯ್ಕೆಗಳನ್ನು ನೋಡೋಣ. ಭಾರತ, ಜಪಾನ್, ಹೇಳಿ ಭಾಗೀರಥಿ. ಭಾರತ. ಆಯ್ಕೆ 3 ಇಟಲಿ. ಆಯ್ಕೆ 4 ಚೀನಾ. ಪ್ರಕಾಶ್ ರಾಜು. ಭಾರತ. ಉತ್ತರವನ್ನು ನೋಡೋಣ. ಭಾರತ ಉತ್ತರ ಸರಿಯಾಗಿದೆ. ಡಾಕ್ಟರ್ ಭಾಗೀರಥಿ ಅವರಿಗೆ ಸಮ್ಮೇಳನಾಧ್ಯಕ್ಷರ ಭಾಷಣಗಳ ಪುಸ್ತಕವನ್ನು ಕೊಟ್ಟಿದ್ದೀನಿ. ಈ ವರ್ಷ ಜುಲೈ 21ರಿಂದ 31ರವರೆಗೆ ದಿಲ್ಲಿಯಲ್ಲಿ ನಡೆಯುತ್ತಂತೆ ಈ ಒಂದು 46ನೇ ಸಮಾವೇಶ. ಈ ಸಮಾವೇಶದ ಅಧ್ಯಕ್ಷತೆಯನ್ನು ಭಾರತ ವಹಿಸ್ತಾ ಇದೆ. ಒಂದು ಮಂಡಳಿ ಇದೆ. ಆ ಮಂಡಳಿಯಲ್ಲಿ 21 ದೇಶಗಳು ಸದಸ್ಯ ರಾಷ್ಟ್ರಗಳಾಗಿ ಕೆಲಸ ಮಾಡುತ್ತವೆ. ಒಬ್ಬರು ಅಧ್ಯಕ್ಷರಿರ್ತಾರೆ, 5 ಉಪಾಧ್ಯಕ್ಷರಿರ್ತಾರೆ, ಒಬ್ಬರು ಸಂಚಾಲಕರು, ಉಳಿದವರೆಲ್ಲ ಸದಸ್ಯರಾಗಿದ್ದು ಈ ವಿಶ್ವ ಪರಂಪರೆಯ ತಾಣಗಳು ಏನಿವೆ ಅವುಗಳನ್ನು ನಿರ್ಣಯಿಸೋ ದಿಶೆಯಲ್ಲಿ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾರೆ. ಈ ಒಂದು ಹೊಣೆ ಈ ಸಲ ನಮ್ಮ ಭಾರತಕ್ಕೆ ದೊರೆತಿದೆ. ಮುಂದಿನ ಪುಸ್ತಕ ಹುಯಿಲಗೋಳ ನಾರಾಯಣರಾಯರ ಜೀವನ ಮತ್ತು ಸಾಧನೆಯ ಪುಸ್ತಕ. ರಾಧಾ ಕುಲಕರ್ಣಿ ಬರೆದಿರುವಂಥದ್ದು. ಪ್ರಶ್ನೆ: ಸಂಧ್ಯಾರಾಗ ಚಿತ್ರದಲ್ಲಿ ನಂಬಿದೆ ನಿನ್ನ ನಾದದೇವತೆಯೇ ಎನ್ನುವ ಹಾಡನ್ನು ಇವರಲ್ಲಿ ಯಾರು ಹಾಡಲಿಲ್ಲ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು: ಬಾಲಮುರಳಿ ಕೃಷ್ಣ, ಪಿ.ಬಿ. ಶ್ರೀನಿವಾಸ್, ಎಸ್ ಜಾನಕಿ, ಭೀಮ್ಸೇನ್ ಜೋಶಿ. ಮೊದಲಿಗೆ ಪ್ರಕಾಶ್ ರಾಜ್, ಆನಂತರ ಭಾಗೀರಥಿ. ಪಿ.ಬಿ. ಶ್ರೀನಿವಾಸ್. ಹಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ. ಭಾಗೀರಥಿ? ಎಸ್ ಜಾನಕಿ ಹಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಪಿ.ಬಿ. ಶ್ರೀನಿವಾಸ್ ಹಾಡಿಲ್ಲ, ಆದರೆ ಉಳಿದ 3 ಸಹ ಈ ಒಂದು ಸುಶ್ರಾವ್ಯವಾದ ಅರ್ಥವತ್ತಾದ ಗೀತೆಯನ್ನು ಹಾಡಿದ್ದಾರೆ. ಜಿ.ವಿ. ಅಯ್ಯರ್ರವರು ಈ ಒಂದು ಗೀತೆಯನ್ನು ಬರೆದಿದ್ದರು. ಜಿ.ಕೆ. ವೆಂಕಟೇಶ್ ಅವರು ಸಂಗೀತವನ್ನು ನೀಡಿದ್ರು. ಭೀಮ್ಸೇನ್ ಜೋಶಿ ಅವರು ಈ ಚಿತ್ರದಲ್ಲಿ 5 ಹಾಡುಗಳನ್ನು ಹಾಡಿದ್ದಾರೆ. ಬಾಲಮುರಳಿ ಕೃಷ್ಣ ಅವರು 3 ಹಾಡುಗಳನ್ನು ಸಹ ಹಾಡಿದ್ದಾರೆ. ಹಾಗೆಯೇ PBS ಸಹನೂ ಒಂದು ಹಾಡನ್ನು ಹಾಡಿರೋದುಂಟು ಈ ಚಿತ್ರದಲ್ಲಿ. ಸ್ನೇಹಶೀಲ ಎನ್ನುವ ಪುಸ್ತಕ ಸಿರಿಗೇರಿ ಎರಿ ಸ್ವಾಮಿ ಅವರು ಅಂಬರೀಷ್ ಬಗ್ಗೆ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಅಕ್ಷರಗಳು: ಶ, ದ, ಮ, ಮಂ, ದ.
ಹೇಳಿ ಅನುಷಾ. ಅನುಷಾ ಅವರೇ ಬಜರ್ ಒತ್ತಿದ್ದೀರಿ. ತಾವು ಉತ್ತರ ಕೊಡಲಿಲ್ಲ ಅಂದರೆ ಪ್ರಕಾಶ್ ರಾಜು ಹಾಗೂ ಭಾಗೀರಥಿ ಅವರ ಸಮಯ ಏನಿದೆ ಅದು ಅವರಿಗೆ ಗೊತ್ತಾಗ್ತಾ ಇಲ್ವಾ? ಪ್ರಕಾಶ್ ರಾಜ್, ಭಾಗೀರಥಿ, ಉತ್ತರವನ್ನು ನೋಡೋಣ. ಶಾರದಾ ಮಾತೆ ಮಂಗಳದಾತೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ಒಂದು ಅಪರೂಪದ ಪುಸ್ತಕ, ಸೊಗಸಾದ ಪುಸ್ತಕ, ಕುಣಿಗಲ್ ಟು ಕಂದಹಾರ್, ಆಫ್ಘನ್ ಯುದ್ಧ ಭೂಮಿಯ ರೋಚಕ ಕಥೆಗಳ ಪುಸ್ತಕ, ಮಂಜುನಾಥ್ ಕುಣಿಗಲ್ ಬರೆದಿರುವಂಥದ್ದು. ನಾವು ಕೊಡ್ತಾ ಇದ್ದೇವೆ ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 69 ಕೂಡು 53, 94 ಕಳೆ 58, 12 ಗುಣಿಸು 15, 128 ಭಾಗಿಸು 8. ಬಜರ್ ಒತ್ತಿದ್ದಾರೆ ಪ್ರಕಾಶ್ ರಾಜು ಅವರು. ಅಂತಿಮ ಉತ್ತರವನ್ನು 354. 354. ಡಾಕ್ಟರ್ ಭಾಗೀರಥಿ ಹಾಗೂ ಅನುಷಾ ಲೆಕ್ಕ ಪೂರ್ಣವಾಗಿದ್ದರೆ ಬಜರ್ ಒತ್ತಿ, ಇಲ್ಲಾಂದರೆ ಪ್ರಕಾಶ್ ರಾಜು ಕೊಟ್ಟಂಥ ಉತ್ತರ ಸರಿಯಾ ಅಂತ ನೋಡೋಣ. ಒಂದು ಉತ್ತರ 122, 36, 180, 16 ಎಲ್ಲವನ್ನ ಕೂಡಿದ್ರೆ 3, 5, 4 ಉತ್ತರ ಸರಿಯಾಗಿ ಬಂದಿದೆ. ಪ್ರಕಾಶ್ ರಾಜು ಅವರಿಗೆ ಕುಣಿಗಲ್ ಟು ಕಂದಹಾರ್ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದೆ ನಾವು ಕೊಡಲಿದ್ದೇವೆ ಒಂದು ಸೊಗಸಾದ ಪುಸ್ತಕ, ಕನ್ನಡ ಸಾಹಿತ್ಯ ಚರಿತ್ರೆ, ಪ್ರಾಚೀನ ಹಾಗೂ ಆಧುನಿಕ, ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಂಥ ಸೊಗಸಾದ ಪುಸ್ತಕ. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಆಯ್ಕೆಗಳು: ಜೋ ಡಿ ಕ್ರೂಸ್, ಯಾನುಂಗ್ ಜಾಮೋ ಲೆಗೋ, ಯಂಗ್ ಲಿಯು, ಜೋರ್ಡಾನ್ ಲೆಪ್ಚಾ. ಮೊದಲಿಗೆ ಪ್ರಕಾಶ್ ರಾಜ್, ಆನಂತರ ಡಾಕ್ಟರ್ ಭಾಗೀರಥಿ. ಯಂಗ್ ಲಿಯು ಆಯ್ಕೆ 3. ಭಾಗೀರಥಿ ಸೆಕೆಂಡು ಯಾನುಂಗು ಜಾವೋ ಲೇಗೋ. ಯಾನುಂಗ್ ಜಾಮೋ ಲೆಗೋ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಯಂಗ್ ಲಿಯು ಉತ್ತರ ಸರಿಯಾಗಿದೆ. ಕನ್ನಡ ಸಾಹಿತ್ಯ ಚರಿತ್ರೆ, ಈ ಒಂದು ಬೃಹತ್ ಪುಸ್ತಕವನ್ನು ಪ್ರಕಾಶ್ ರಾಜು ಅವರಿಗೆ ಕೊಟ್ಟಿದ್ದೇವೆ. ಈ ವರ್ಷ ಪದ್ಮಭೂಷಣವನ್ನು ನೀಡಿ ಗೌರವವನ್ನು ಸಲ್ಲಿಸಿದೆ ತೈವಾನ್ ದೇಶದ ಉದ್ಯಮಿ ಈತ. ಫಾಕ್ಸ್ಕಾನ್ ಅನ್ನೋ ಸಂಸ್ಥೆಯ ಅಧ್ಯಕ್ಷನಾಗಿದ್ದಾನೆ. ಎಲೆಕ್ಟ್ರಾನಿಕ್ ಉಪಕರಣಗಳ ಉತ್ಪಾದಕರು ಇವರು. ಈ ಐಫೋನ್ ಅಂತ ನಾವು ಏನು ಕರಿತೇವೆ, ಆ ಐಫೋನ್ ಉತ್ಪಾದನೆಯಲ್ಲಿ ಇವರು ಜಗತ್ತಿನ ಮಟ್ಟದಲ್ಲಿ ಬಹಳ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ಓರ್ವ ಉದ್ಯಮಿ. ಇವರಿಗೆ ಈ ವರ್ಷ ಪದ್ಮಭೂಷಣ ಗೌರವವನ್ನು ಸಲ್ಲಿಸಿದೆ ನಮ್ಮ ದೇಶ. ಈಗ ಕೊಡ್ತಾ ಇದ್ದೇವೆ ಒಂದು ಸೊಗಸಾದ ಪುಸ್ತಕ, ದೇವರಾಯನ ದುರ್ಗ ದಿವ್ಯ ದರ್ಶನ, ತುಮಕೂರು ಜಿಲ್ಲಾ ದೇವಾಲಯಗಳ ಪುಸ್ತಕ, ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಕ, ಗೋ, ನೋ, ಬ, ಗ, ಲಿಂ, ಲ, ನೆಂ. ಡಾಕ್ಟರ್ ಭಾಗೀರಥಿ. ಕಾಳಿಂಗನೆಂಬ ಗೊಲ್ಲನು. ಕಾಳಿಂಗನೆಂಬ ಗೊಲ್ಲನು ಅಂತ ಹೇಳ್ತಾ ಇದ್ದಾರೆ. ಪ್ರಕಾಶ್ ರಾಜು ಸರಿ ಇರಬಹುದಾ? ಅನುಷಾ ಇರ್ಬೋದು. ಅನುಷಾ ಅವರೇ ಯಾಕೆ ಸುಮ್ಮನಾಗ್ಬಿಟ್ರಿ? ಬಜರೇ ಓದ್ತಾ ಇಲ್ಲ. ಬಜರ್ ಒತ್ತಬೇಕು, ಸರಿ ಉತ್ತರ ಕೊಡಬೇಕು. ಉತ್ತರವನ್ನು ನೋಡೋಣ.
ಕಾಳಿಂಗನೆಂಬ ಗೊಲ್ಲನು ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಡಾಕ್ಟರ್ ಭಾಗೀರಥಿಯವರು ಕೊಟ್ಟಿದ್ದಾರೆ. ದೇವರಾಯನ ದುರ್ಗ ದಿವ್ಯ ದರ್ಶನ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಇಂಪಾದ ಧ್ವನಿ, ಬಂಧುವಲ್ಲ, ಚೆಲುವಾದದ್ದು, ಮೈ ಹುಷಾರಿಲ್ಲ. ಒಂದು ನಿಮಿಷದ ಅವಕಾಶ ಮುಕ್ತಾಯ ಆಗಿದೆ. ಒಂದು ಉತ್ತರ ಮಧುರ ಸ್ವರ. 2 ಉತ್ತರ ಯಾರು ಬೇಕಾದರೂ ಬಜರುತ್ತಬಹುದು, ಉತ್ತರ ಕೊಡಬಹುದು. ಬಂಧುವಲ್ಲ, ಚೆಲುವಾದದ್ದು. ಉತ್ತರವನ್ನು ನೋಡೋಣ. ಬಂಧುರ. 3 ಉತ್ತರ ಯಾರು ಬೇಕಾದರೂ ಬಜರುತ್ತಬಹುದು. ಮೈ ಹುಷಾರಿಲ್ಲ. ಉತ್ತರವನ್ನು ನೋಡೋಣ. ಅಸ್ವಸ್ಥ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಡಾಕ್ಟರ್ ಭಾಗೀರಥಿ ಅವರಿಗೆ. ಮೊದಲ ಪ್ರಶ್ನೆ: ದಫ್ತರು ಬಿಚ್ಚು ಎನ್ನುವ ನುಡಿಗಟ್ಟಿನ ಅರ್ಥವೇನು? ವಿವರಣೆಯನ್ನು ನೀಡು, ಲೆಕ್ಕಾಚಾರ ಮಾಡು. ವಿವರಣೆಯನ್ನು ನೀಡು. ಮುಂದಿನ ಪ್ರಶ್ನೆ: ಆಸ್ವಾದಿಸು, ಅನುಭವಿಸು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಪ್ಪಿರಿ, ಚಪ್ಪರ. ಚಪ್ಪಿರಿ. ಮುಂದಿನ ಪ್ರಶ್ನೆ: ರಾಮಾಯಣದಲ್ಲಿ ಸೀತೆಗೆ ಯಾರು ವಜ್ರದ ಓಲೆಗಳನ್ನು ನೀಡಿದರು? ಅಹಲ್ಯೆ, ಅನಸೂಯೆ. ಅಹಲ್ಯೆ. ಅಹಲ್ಯೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಗಂಡಸಿಗೆ ಎದೆ ಗಟ್ಟಿ ಇರಬೇಕು. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಚೋಟುದ್ದ ಹುಡುಗನಿಗೆ ಮಾರುದ್ದ ಪೇಟ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ದಫ್ತರು ಬಿಚ್ಚು, ವಿವರಣೆಯನ್ನು ನೀಡು. ಉತ್ತರ ಸರಿಯಾಗಿದೆ. 2 ಉತ್ತರ ಆಸ್ವಾದಿಸು, ಅನುಭವಿಸು, ಚಪ್ಪಿರಿ ಸರಿಯಾಗಿದೆ. 3 ಉತ್ತರ ಅನಸೂಯೆ ಆಗಿತ್ತು, ಅಹಲ್ಯೆ ಅಂತ ತಾವು ಹೇಳಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಗಂಡಸಿಗೆ ಎದೆ ಗಟ್ಟಿ ಇರಬೇಕು, ಹೆಂಗಸಿಗೆ ಸೊಂಟ ಗಟ್ಟಿ ಇರಬೇಕು. ಇದು ಗಾದೆ ಮಾತು. 5ನೇ ಪ್ರಶ್ನೆಗೆ ಉತ್ತರ ಇದು ಮುಸುಕಿನ ಜೋಳದ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಪ್ರಕಾಶ್ ರಾಜು ಅವರಿಗೆ ಈಗ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ದಮಡಿ ಬಾರಿಸಿ ದುಡ್ಡು ಕೇಳು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಮುಖಸ್ತುತಿಯಿಂದ ಲಾಭ ಪಡೆ, ಸ್ವಸಾಮರ್ಥ್ಯದಿಂದ ಲಾಭ ಪಡೆ. ಸ್ವಸಾಮರ್ಥ್ಯದಿಂದ ಲಾಭ ಪಡೆ. ಮುಂದಿನ ಪ್ರಶ್ನೆ: ಚಾವಟಿ, ಚಡಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಬಕ, ಕಬಕ. ಚಬಕ. ಮುಂದಿನ ಪ್ರಶ್ನೆ: ಪ್ರಹ್ಲಾದ, ಸಂಹ್ಲಾದ, ಅನುಹ್ಲಾದ ಯಾರ ಮಕ್ಕಳು? ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಹಿರಣ್ಯಕಶಿಪು. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಗುಡುಗುಡಿ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಉದ್ದನೆಯ ಹೆಂಗಸು ಹೊತ್ತವಳೆ ನೂರಾರು ಹರವಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ದಮಡಿ ಬಾರಿಸಿ ದುಡ್ಡು ಕೇಳು, ಮುಖಸ್ತುತಿಯಿಂದ ಲಾಭವನ್ನು ಪಡೆ. 2ನೇ ಪ್ರಶ್ನೆಗೆ ಉತ್ತರ ಚಾವಟಿ, ಚಡಿ, ಚಬಕ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಹಿರಣ್ಯಕಶಿಪು. ಉತ್ತರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಗುಡುಗುಡಿ, ಗುಂಡಿಗೆಗೆ ಮೂಲ. 5ನೇ ಪ್ರಶ್ನೆಗೆ ಉತ್ತರ ಇದು ತೆಂಗಿನ ಮರ ಆಗಿತ್ತು. 2 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಅನೂಷಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: ದಮ್ಮಯ್ಯ ಗುಡ್ಡೆ ಹಾಕು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕೆಲಸ ಮಾಡದೆ ಸುಮ್ಮನಿರು, ಗೋಗರೆದು ಬೇಡು. ಗೋಗರೆದು ಬೇಡು. ಮುಂದಿನ ಪ್ರಶ್ನೆ: ಒಂದು ವೇದ ಸೂಕ್ತದ ಹೆಸರು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಮಕ, ಟಮಕ. ಚಮಕ. ಮುಂದಿನ ಪ್ರಶ್ನೆ: ಅನೂರು ಇದು ಯಾರ ಮತ್ತೊಂದು ಹೆಸರು? ಗರುಡ, ಅರುಣ.
ಅರುಣ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತಾಯಿ ಇದ್ದರೆ ತವರು. ಹ್ಮ್. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಉದ್ದಾನೆ ಹೆಂಗಸಿನ ಮೈಯೆಲ್ಲ ಕಜ್ಜಿ, ಅವಳ ಹಾಲು ಮಾತ್ರ ಬಲು ರುಚಿ. ಹಲಸಿನಕಾಯಿ. ಹಲಸಿನಕಾಯಿ. ಹಣ್ಣು. ಹಲಸಿನಕಾಯಿ ಹಾಲು ಕುಡಿತೀವ ಗೊತ್ತಿಲ್ಲ ನನಗೆ. ಹ್ಮ್. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ದಮ್ಮಯ್ಯ ಗುಡ್ಡೆ ಹಾಕು ಗೋಗರದು ಬೇಡು, ಉತ್ತರ ಸರಿಯಾಗಿದೆ. 2 ಉತ್ತರ ಚಮಕ ಸರಿಯಾಗಿದೆ. 3 ಉತ್ತರ ಅರುಣ ಸರಿಯಾಗಿದೆ. 4 ಉತ್ತರ ತಾಯಿ ಇದ್ದರೆ ತವರು, ನೀರು ಇದ್ದರೆ ಬಾವಿ, ಇದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಈಚಲು ಮರ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಡಾಕ್ಟರ್ ಭಾಗೀರಥಿ ಅವರಿಗೆ ಕೊಡ್ತಾ ಇದ್ದೇವೆ ಒಟ್ಟು 4 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಪ್ರಕಾಶ್ ರಾಜು ಅವರಿಗೆ ಒಟ್ಟು 5 ಪುಸ್ತಕ ನಮಗೆ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಅನುಷಾ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು.